ನಮಸ್ಕಾರ. ಶರಣು. ಅಗ್ದಿದೆ ಎಲ್ಲ ಆಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅನ್ಬಾಕ್ಸಿಂಗ್ ವಿಡಿಯೋ ಅಂದರೆ, ನನ್ನ ಯೂಟ್ಯೂಬ್ ಸ್ಟುಡಿಯೋಗೆ ಒಂದು ಟ್ರೈಪೋಡ್ ತೊಗೊಂಡಿದ್ದೀನಿ. ಅದು ಬರೀ ನಾನೊಂದು ತೊಗೊಂಡು ಯೂಸ್ ಮಾಡಿದ್ರೆ ಹೆಂಗಿರುತ್ತೆ ನಿಮಗೂ ತೋರಿಸ್ಬೇಕು ತಾನೆ. ಸೊ ಬನ್ನಿ ನೋಡೋಣ. ಇದು ಡಿಜಿಟೆಕ್ ಅವ್ರದ್ದು ಟ್ರೈಪೋಡ್ ಪ್ಲಸ್ ಮಾನೋಪೋಡ್, ಮತ್ತು ನೆಕ್ಸ್ಟು ಪ್ರಾಡಕ್ಟ್ ಶೂಟಿಂಗ್ಗೆ ಸಿಕ್ಕಾಬಟ್ಟೆ ಬೊಂಬಾಟಾಗಿರೋ ಟ್ರೈಪೋಡು. ಇದನ್ನು ತರಿಸಿದ್ದೀನಿ ಯಾಕಂದರೆ ಫ್ಯೂಚರ್ಲಿ ಪ್ರಾಡಕ್ಟ್ ಎಲ್ಲ ವಿಡಿಯೋ ಮಾಡೋಣ ಅಂತ. ಸೂಪರ್ ಡೂಪರ್ ಹೆವಿ ಡ್ಯೂಟಿ ಪೌಚ್ ಇದೆ. ಸೊ ಟ್ರೈಪೋಡ್ನ ಸೇಫಾಗಿ ಕ್ಯಾರಿ ಮಾಡೋಕ್ಕೆ. ಸೊ ಇವಾಗ ಬರ್ತಾ ಇದೆ ಟ್ರೈಪೋಡ್. ಸೂಪರ್ ಆಗಿದೆ. ಆ್ಯಕ್ಚುಲಿ ಇದು ಪ್ರೊಫೆಷ್ನಲ್ಸ್ ಯೂಸ್ ಮಾಡೋದು. ಸೊ ನಾವು ಮುಂದಕ್ಕೆ ಪ್ರೊಫೆಷ್ನಲ್ ಆಗೋಣ ಅಂತ ಇವಾಗಿಂದಲೇ ತಗೊಳ್ತಾ ಇದ್ದೀವಿ. ಇಲ್ಲಿ ಒಂದು ಪ್ರೊಟೆಕ್ಷನ್ ಇದೆ. ಇದು ಏನಕ್ಕಪ್ಪ ಅಂದರೆ, ನಮ್ಮ ಕ್ಯಾಮ್ರಾ, DSLR ಕ್ಯಾಮ್ರಾ, ಆಮೇಲೆ ನಮ್ಮ ಮೊಬೈಲ್ ಮೌಂಟ್ ಎಲ್ಲ ಮೌಂಟ್ ಮಾಡೋಕ್ಕೆ ತುಂಬ ಎಕ್ಸಲೆಂಟ್ ಆಗಿದೆ. ಒಳ್ಳೆ ಪ್ರೊಫೆಷ್ನಲ್ ಬೇಕಾಗಿರೋ ಥರ. ಆಮೇಲೆ ನಮ್ಗೆ ಯಾವ ಥರ ಬೇಕಾದ್ರೂ ಹ್ಯಾಂಗಲ್ ಚೇಂಜ್ ಮಾಡ್ಕೋಬೋದು. ಇಲ್ಲೊಂದಿದೆ, ಹೈಟ್ ಮಾಡಿಕೊಂಡು ನೀವು ಯಾವ ಥರ ಬೇಕಾದ್ರೂ ಚೇಂಜ್ ಮಾಡ್ಕೋಬೋದು. ಸೊ ಇದು ಮೇನ್ ಪರ್ಪಸ್ ತಗೊಂಡಿರೋದು ಪ್ರಾಡಕ್ಟ್ ಫೋಟೋಶೂಟ್ ಮಾಡೋಕ್ಕೆ. ಸೊ ಪ್ರಾಡಕ್ಟ್ ಫೋಟೋಶೂಟ್ ಮಾಡಬೇಕಂದ್ರೆ ಮೇಲಿಂದ ವ್ಯೂ ಬರಬೇಕಾಗತ್ತೆ. ಸೊ ಅದೇ ಅಂದರೆ ಗೊತ್ತಾಗೋಕ್ಕೋಸ್ಕರ ಸೊ ಈ ಟ್ರೈಪೋಡ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ, ಅಕಸ್ಮಾತ್ ನೀವೇನೋ ಈಚೆ ಹೋಗ್ಬೇಕಾದ್ರೆ ನೀವು ಇದನ್ನು ಮೋನೋಪೋಡ್ ಬೇಕಾದ್ರೆ ಮಾಡ್ಕೋಬೋದು. ಅಂದರೆ ಒಂದು ಸಿಂಗಲ್ ಲೆಗ್ನ ನೀವು ಅನ್ಲಾಕ್ ಮಾಡಿದ್ರೆ ಬರೀ ಇದಕ್ಕೆ ಥರ ಯೂಸ್ ಮಾಡ್ಕೋಬೋದು. ಬನ್ನಿ ತೋರಿಸ್ತೀನಿ. ಸೊ ಇದು ಬಂದು ಮೋನೋಪೋಡ್ ಆಯಿತು. ಸೊ ಇಲ್ಲಿ ಲಾಕ್ ಇರುತ್ತೆ. ಸೊ ನೀವೇನಾದರೂ ಸೆಲ್ಫಿ ತೆಗಿಯೋಕ್ಕೆ ಎಷ್ಟುದ ಅಪ್ರಾಕ್ಸಿಮೇಟ್ ಇದು ಒಂದು 4 ಅಡಿ ಇದೆ. ಸೊ ಅದರ ಟ್ರೈಪೋಡ್ ಜೊತೆ ಸೇರಿಸಿದ್ರೆ ನಿಮಗೆ ಆಲ್ಮೋಸ್ಟ್ ಒಂದು 6 ಫೀಟ್ ಬರುತ್ತೆ. ಸೊ ಇದೊಂದು ಅಡ್ವಾಂಟೇಜ್ ಇದರಲ್ಲಿ. ಓಕೆನಾ? ಸೊ ಈ ಟ್ರೈಪೋಡ್ ಎಷ್ಟು ಹೈಟ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ಏನಿಲ್ಲ, ಎಲ್ಲ ನಟ್ಟು ಲೂಸ್ ಮಾಡಿದ್ರೆ 3 ಲೆಗ್ಗು ಎಕ್ಸ್ಟೆಂಡ್ ಆಗುತ್ತೆ. ಆಲ್ಮೋಸ್ಟ್ 7 ಫೀಟ್ ಇದೆ. ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಹೈಟ್ ಬರುತ್ತೆ ಅಂತ. ಅಪ್ ಟು 9 ಫೀಟ್ ಮೇಲಿದೆ. ಮತ್ತೆ ಅಡ್ವಾಂಟೇಜು, ನಮಗೆ ಪ್ರಾಡಕ್ಟ್ ಫೋಟೋಶೂಟ್ ಮಾಡಬೇಕಾದ್ರೆ ಈ ಥರ 90 ಡಿಗ್ರಿ ಆ್ಯಂಗಲ್ನ ಅಚೀವ್ ಮಾಡ್ಕೋಬೋದು. ಇದನ್ನು ಟೈಟ್ ಮಾಡಬೇಕು.
ಆಮೇಲೆ ನಮಗೆ ಕ್ಯಾಮ್ರಾ, ಸೊ ಇದು ಏನಂದರೆ ಕ್ಯಾಮ್ರಾ ಮೌಂಟ್ ಮಾಡೋಕ್ಕೆ ಸಖತ್ ಈಸಿಯಾಗಿ ಕೊಟ್ಟಿದ್ದಾರೆ ಕ್ಯಾಮ್ರಾ ಹೆಂಗೆ ಮೌಂಟ್ ಮಾಡೋದು ಅಂತ. ಸೊ ಈ ಪೀಸ್ ಮೇಯ್ನು. ಸೊ ಈ ಪೀಸ್ನ ತಗೊಂಡು ನಮಗೆ DSLR ಆಗಿರ್ಬೋದು ಅಥವಾ ಮೊಬೈಲ್ಗಾಗಿರ್ಬೋದು ಇಲ್ಲಿ ಲಾಕ್ ಮಾಡೋದು. ಹೆಡ್ಡಿಂಗ್ ಟೈಟ್ ಮಾಡಿ, ಸೊ ಕ್ಯಾಮ್ರಾನ ಸ್ಲೈಡ್ ಮಾಡೋದು, ಮೌಂಟ್ ಮಾಡೋದು ಸಿಕ್ಕಾಬಿಟ್ಟೆ ಐತಿ. ಹಿಂಗೆ ಹಾಕಿ ಇಲ್ಲಿ ನಟ್ಟಿ ಟೈಟ್ ಮಾಡಿದ್ರೆ ಲಾಕ್ ಆಗುತ್ತೆ. ಸೊ ನೀವು ಯಾವ ಆ್ಯಂಗಲ್ ಬೇಕಾದ್ರೂ ಆ ಆ್ಯಂಗಲ್ ಫೋಕಸ್ ಮಾಡ್ಬೋದು. ಇದು ಚೇಂಜ್ ಮಾಡಿಕೊಂಡ್ರೆ ನಿಮಗೆ ಆ್ಯಂಗಲ್ ಚೇಂಜ್ ಆಗುತ್ತೆ. ಸೊ ಪ್ರಾಡಕ್ಟ್ ಫೋಟೋ ಶೂಟ್ ಮಾಡೋಕ್ಕೆ ಸೂಪರ್ ಆಗಿದೆ. ಆಮೇಲೆ ಈ ಹೈಟ್ನ ಬೇಕಾದ್ರೆ ರೆಡ್ಯೂಸ್ ಮಾಡ್ಕೋಬೋದು. ಇಲ್ಲಿ ಓಪನ್ ಮಾಡಿ ಈ ಹೈಟ್ನ ನಾವೆಲ್ಲಿಗೆ ಬೇಕಾದ್ರೆ ಹೈಟ್ ಮಾಡ್ಬೋದು. ಜೊತೆಗೆ ಇದೊಂದೇ ಅಂತಲ್ಲ, ಆ್ಯಕ್ಚುಲಿ ಇದನ್ನು ನಾವು ಕ್ಯಾಮ್ರಾನು ಜೊತೆಗೆ ನಮ್ಮ ಮೊಬೈಲ್ ಕೂಡ ಮೌಂಟ್ ಮಾಡ್ಬೋದು. ಅದಕ್ಕೆ ಎಕ್ಸ್ಟ್ರಾ ಸಪ್ರೇಟ್ ಮೌಂಟ್ ಸಿಗುತ್ತೆ, ಅದು ನೀವು ಪರ್ಚೇಸ್ ಮಾಡಬೇಕಾಗತ್ತೆ. ಸೊ ಕ್ಯಾಮ್ರಾ ಫಿಕ್ಸ್ ಮಾಡೋದು ನೋಡಿದ್ರೆ ಅದೇ ಥರ ನಮ್ಮ ಮೊಬೈಲ್ ಮೌಂಟ್ ಫಿಕ್ಸ್ ಮಾಡೋಕ್ಕೆ ಸೇಮ್ ಪ್ರೊಸೀಜರ್. ಈ ಪೀಸ್ ತೆಗಿಬೇಕು, ಇಲ್ಲಿ ಕನೆಕ್ಟ್ ಮಾಡಬೇಕು, ಸೇಮ್ ಪ್ರೊಸೀಜರ್. ಯೂನಿವರ್ಸಲ್ ಥ್ರೆಡ್ ಕೊಟ್ಟಿದ್ದಾನೆ, ಯಾಕಂದರೆ ಎರಡಕ್ಕೂ ಯೂಸ್ ಆಗಲಿ ಅಂತ. ಆಮೇಲೆ ಸೇಮ್ ಸ್ಲೈಡ್ ಲಾಕ್. ಸೊ ಮೊಬೈಲ್ನ ಮೌಂಟ್ ಮಾಡೋಕ್ಕೆ ಇಲ್ಲೊಂದು ಥ್ರೆಡ್ ಇದೆ. ಸೊ ಹಾರಿಜಾಂಟಲ್ ಮೋಡು, ವರ್ಟಿಕಲ್ ಮೋಡು ಯಾವುದು ಬೇಕಾದ್ರೆ ನೀವು ಮಾಡ್ಕೋ. ಫಸ್ಟ್ ಟೈಮ್ ಆಗಿದ್ದರಿಂದ ಇಷ್ಟೊಂದೆಲ್ಲ ಸಾಹಸ ಮಾಡಬೇಕು. ಒಂದು ಸತಿ ನೀವು ಅದಕ್ಕೆ ಇದು ಮಾಡಿದ್ರೆ ಸೊ ಇಲ್ಲಿನ ಫೋಕಸ್ ಮಾಡೋದು, ಜೊತೆಗೆ ಬೇಕಾದ್ರೆ ಆ್ಯಂಗಲ್ ಚೇಂಜ್ ಮಾಡ್ಕೋ. ಇದೇ ಪ್ರಾಡಕ್ಟ್ ಅಂದ್ಕೊಳ್ಳಿ, ಫೋಟೋ ಶೂಟ್ ಮಾಡಿ. ಸೊ ಇಲ್ಲಿಗೆ ಇದು ಅನ್ಬಾಕ್ಸಿಂಗ್ ಮತ್ತು ಇದರದ್ದು ಡೀಟೇಲ್ಸ್ ಹೇಳಿದ್ದೀನಿ. ಇನ್ನೇನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ, ಸೊ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಬಟ್ ಆ್ಯಕ್ಚುಲಿ ಇನ್ನೂ ಇದರದ್ದು ಕರೆಕ್ಟ್ ಎಕ್ಸಾಕ್ಟಾಗಿ ಎಷ್ಟು ಹೈಟ್ ಬರುತ್ತೆ, ಏನು ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಒಂದ್ಸತಿ ನೋಡ್ಕೊಳ್ಳಿ ಅದನ್ನು. ಸೊ ಜೈ ಬ್ಯಾಡರ್ ಬೊಮ್ಮ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ಫ್ಯಾಂಟಾಸ್ಟಿಕ್ ಮಾರ್ವೆಲಸ್ ಡೇ. See you soon in next video. Bye.